ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ನಮ್ಮ ಮನೆ ಹತ್ರ ಹರಡಿದ್ದು ರೀ ಹೂವು. ಯಾವ ಗಿಡ ಅಂತ ನಂಗೆ ಗೊತ್ತಿಲ್ಲ, ನಿಮ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇವತ್ತು ನಾನು ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಕತ್ತೇನೆ ರೀ. ಈವ್ನಿಂಗ್ ಸ್ವಲ್ಪ ಶೇಂಗಾ ತೊಗೊಂಡು ಬಂದಿದ್ರು, ಹೀಗಾಗಿ ಅವನ್ನೆಲ್ಲ ಕುದಿಸಿ ಅದ್ರ ಜೊತೆ ಸ್ವಲ್ಪ ಚಹಾ ಅಂತೂ ಬೇಕು. ಚಹಾ ಮಾಡಿದ್ವಿ, ಲೆಮನ್ ಗ್ರಾಸ್ ಟೀ ಮಾಡಿದ್ವಿ, ಮತ್ತು ಶೇಂಗಾ ತಿಂದಿವ್ರಿ. ಶೇಂಗಾದಿಂದ ಏನು ಬೆನಿಫಿಟ್ಸ್ ಐತಂತಂದ್ರೆ, ಇವನ್ನ ಶುಗರ್ ಪೇಷಂಟ್ಸ್ ತಿನ್ಬೇಕ್ರಿ. ಇವು ಹಸಿ ಶೇಂಗಾ ಕುದಿಸಿ ತಿನ್ನೋದ್ರಿಂದ ಶುಗರ್ ಮ್ಯಾನೇಜ್ ಆಗ್ತೈತ್ರಿ. ವಾರದಾಗ 2-3 ಸರಿ ತಿನ್ಬೋದು ಇವನ್ನ ಶೇಂಗಾ, ಶುಗರ್ ಪೇಷಂಟ. ನಮ್ಮ ಮನ್ಯಾಗ ತೊಗೊಂಡು ಬಂದಿದ್ವಿ, ಹೀಗಾಗಿ ಅವನೊಂದು ಸ್ವಲ್ಪ ಹಿಂಗೆ ಸ್ವಚ್ಛಾಗ ತೊಳ್ಕೊಂಡೇನ್ರಿ ನೀರಾಗ. ಯಾಕಂದ್ರೆ ಶೇಂಗಾ ಮ್ಯಾಗ ಮಣ್ಣು ಭಾಳ ಕೂತಿರ್ತೈತಲ್ರಿ, ಹೀಗಾಗಿ ಇದನ್ನು ತೊಳಿಕ್ಕಿಂತ ಮುಂಚೆನೇ ಒಂದು 5 ನಿಮಿಷ ನೆನೆ ಇಟ್ಬಿಟ್ರೆ ಮಣ್ಣೆಲ್ಲ ಕೆಳಗೆ ಕುಂದಿರ್ತೈತ್ರಿ, ಶೇಂಗಾ ಮ್ಯಾಲೆ ಬರ್ತಾವೆ. ಹಂಗೆ ಮಾಡಿಟ್ರೂ ನಡಿತೈತಿ. ಒಂದು 5 ನಿಮಿಷ ಬಿಟ್ಟು ನೀರು ಹಾಕಿ ಇವನ್ನ ಕುದಿಯಾಕೆ ಇಟ್ಕೋಬೇಕ್ರಿ. ಇವಾಗ ಶೇಂಗಾ ಕುದಿಸಿ ತಿನ್ನಾಕತ್ತೀವಿ ನೋಡ್ರಿ. ಶೇಂಗಾ ಮತ್ತು ಅದ್ರ ಜೊತೆ ಚಹಾ ಮಸ್ತ್ ಕಾಂಬಿನೇಷನ್ ರೀ. ನೈಟ್ ಊಟಕ್ಕಂತ ಹೇಳಿ ಮತ್ತು ಇವತ್ತು ಪುಂಡಿ ಪಲ್ಯ ಮತ್ತು ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಹೀಗಾಗಿ ಪುಂಡಿ ಪಲ್ಯ ತೊಗೊಂಡು ಬಂದಿದ್ರು. ಪುಂಡಿ ಪಲ್ಯನ ಇವಾಗ ಸೋಸಾಕತ್ತೀವಿ ನೋಡ್ರಿ. ನಿಮ್ಮ ಊರ ಕಡೆ ಪುಂಡಿ ಪಲ್ಯಗೆ ಏನಂತಾರಂತ ಕಮೆಂಟ್ ಮಾಡಿರಿ. ಪುಂಡಿ ಪಲ್ಯ ಈ ಥರ ಒಂದೊಂದು ಕಡ್ಡಿ ತೊಗೊಂಡ್ರಿ. ಎಲೆ ಏನಿರ್ತಾವಲ್ಲ ಒಂದೊಂದು ಎಲೆ ಅದ್ರದ್ದು ಹಿಂದೆ ಕಡ್ಡಿ ಇರ್ತೈತಲ್ರಿ, ಅದನ್ನೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಅದನ್ನ ಹಾಕಬಾರ್ದ್ರಿ. ಎಲೆನ ಅಷ್ಟೇ ಏನು ಮಾಡೋದು, ಒಂದೊಂದು ಎಲೆ ತೆಗೆದು ಇವಾಗೆಲ್ಲ ಪುಂಡಿ ಪಲ್ಯನ ಸೋಸಿ ಇಟ್ಕೊಂಡಿವ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಚ್ಛಂಗ 2-3 ಸರಿ ಇದನ್ನು ಪುಂಡಿ ಪಲ್ಯ ತೊಳ್ಕೊಬೇಕ್ರಿ. ಅಂದ್ರೆ ಮಣ್ಣದು ಇರ್ತೈತಲ್ರಿ, ಹೀಗಾಗಿ ಇದು ಉದ್ದಿರ್ತೈತಿ, ಅಷ್ಟೇನು ಮಣ್ಣು ಇರೋದಿಲ್ಲ. ಆದರೂ ಏನು ಮಾಡಬೇಕು, 2-3 ಸರಿ ತೊಳೆದ್ರೆ ಉಪ್ಪಿನ ನೀರಾಗ ಹಾಕಿ ತೊಳೆದ್ರೆ ಸ್ವಚ್ಛ ಆಗ್ತಾವ್ರಿ ಎಲೆ ಎಲ್ಲ. ಇವಾಗ ಅದನ್ನೆಲ್ಲ ತೊಳೆದು ಇದಕ್ಕೆ ನೀರು ಹಾಕಿ ಕುದಿಯಾಕೆ ಇಟ್ಕೊಂಡಿವ್ರಿ. ಇವಾಗ ಅದಕ್ಕೆ ಏನೇನು ಬೇಕಂತಂದ್ರೆ ಶೇಂಗಾ ಬೇಕ್ರಿ. ಶೇಂಗಾ ಹುರಿದಿದ್ದೂ ಹಾಕಿದ್ರೆ ನಡಿತೈತಿ, ಮತ್ತು ಕುದಿಯೋ ಮುಂದೆನೇ ಶೇಂಗಾ ಹಸಿವು ಹಾಕಿದ್ರೂ ನಡಿತೈತಿ. ನಾವು ಇವಾಗ ಏನು ಮಾಡಾಕತ್ತೀನಂದ್ರೆ ಶೇಂಗಾನ ಹುರಿದು ಹಾಕ್ಕೊಳಕತ್ತೀನಿ, ಕಲ್ಲಾಗ ಸ್ವಲ್ಪ ಕುಟ್ಟಿ. ಅದಕ್ಕೆ ಶೇಂಗಾ ಹುರ್ಕೊಳಕತ್ತೀನಿ ರೀ. ಕಡೆ ಸ್ವಲ್ಪ ಪುಂಡಿ ಪಲ್ಯನೂ ಕುದಿಯಾಕತ್ತಿತ್ತು, ಅದನ್ನೂ ನೋಡ್ಕೋತ ಇವಾಗ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ರೀ, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಆಮೇಲೆ ಬೆಳ್ಳುಳ್ಳಿ, ಅವೇನು ಶೇಂಗಾ ಹುರಿದಿಟ್ಕೊಂಡಿದ್ನಲ್ರಿ ಆ ಶೇಂಗಾ ಎಲ್ಲ ಕೂಡಿಸಿ ಇವಾಗ ಕುಟ್ಕೋಬೇಕ್ರಿ. ಅದನ್ನು ಶೇಂಗಾ ಮ್ಯಾಗಿಂದ ಸಿಪ್ಪಿ ತೆಗಿದ್ರೂ ನಡಿತೈತ್ರಿ, ತೆಗಿಲಿಕ್ಕೂ ನಡಿತೈತಿ. ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತಲ್ಲ ಹಂಗೆ ಮಾಡಿರಿ. ನಾವು ಶೇಂಗಾ ಸಿಪ್ಪಿ ತೆಗೆದು ಇವಾಗ ಅದನ್ನು ಅದ್ರ ಜೊತೆಗನ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ, ಉಪ್ಪು ಏನು ಹಾಕ್ಕೊಂಡಿದ್ವಲ್ರಿ ಅದ ಕಲ್ಲಾಗನ ಇವನು ಶೇಂಗಾ ಹಾಕಿ ಕುಟ್ಕೊಳಕತ್ತೀವ್ರಿ. ಇವಾಗ ಅಂದ್ರೆ ಫುಲ್ ಸಣ್ಣಂಗೆ ಏನು ಕುಟ್ಬೇಕಂತೇನಿಲ್ರಿ, ಒಂದು ಸ್ವಲ್ಪ ಇದನ್ನು ಅಳ್ಚೊಳು ಕುಟ್ಕೊಂಡ್ರೂ ನಡಿತೈತಿ. ಮತ್ತು ಅದ್ರ ಜೊತೆಗೆ ಇವಾಗ ಲಾಸ್ಟಿಗೆ ಜೀರಿಗೆನೂ ಹಾಕಿ ಕುಟ್ಕೊಳಕತ್ತೀವಿ. ಯಾಕಂದ್ರೆ ಶೇಂಗಾ ಅವಾಗವಾಗ ಬಾಯಿಗೆ ಸಿಗ್ತಾ ಇರ್ಬೇಕವ, ಅದಕ್ಕೆ ಅಷ್ಟು ಸ್ವಲ್ಪ ಮೀಡಿಯಮ್ಮ ಕುಟ್ಕೊಂಡ್ರಿ. ಇವಾಗ ಪುಂಡಿ ಪಲ್ಯ ಕುದ್ದೈತ್ರಿ. ಪುಂಡಿ ಪಲ್ಯ ಏನು ಮಾಡೋದಂದ್ರೆ ರೀ, ಅದ್ರ ಮ್ಯಾಗ ಒಂದು ಪ್ಲೇಟ್ ಇಟ್ಟು ಹಿಂಗೆ ಅರಬಿ ತೊಗೊಂಡು ಗಟ್ಟಂಗ ಹಿಡಿದು ಬಸಿಬೇಕ್ರಿ ಅದನ್ನು. ಯಾಕಂದ್ರೆ ಅದ್ರೊಳಗೆ ಹುಳಿ ಅಂಶ ಇರ್ತೈತಲ್ರಿ, ಬಸಿಯೋದ್ರಿಂದ ಎಲ್ಲ ಹೋಗ್ತೈತದ. ಭಾಳ ಹುಳಿ ಇತ್ತಂದ್ರೆ ಏನು ಮಾಡ್ಬೇಕ್ರಿ, 2-3 ಸರಿ ಹಂಗೆ ಮಾಡ್ಕೋಬೇಕು. ಈ ಪುಂಡಿ ಪಲ್ಯ ಅಷ್ಟೇನು ಹುಳಿ ಇರಲಿಲ್ಲ, ಸ್ವಲ್ಪ ತಿಂದು ನೋಡ್ಬೇಕ್ರಿ ಎಲ್ಲಿ ಅದನ್ನು. ಇವಾಗ ಅದಕ್ಕೆ ಏನು ಮಾಡಕತ್ತೀವಿ ಅಂದ್ರೆ ಸ್ವಲ್ಪ ಇದ್ರ ಸದ್ಕಿನ ರವೆ ಇರ್ತೈತಲ್ರಿ, ನಾವು ಸದ್ಕಿನ ರವೆ ಹಾಕ್ತೀವಿ. ನೀವು ಬೇಕಾದ್ರೆ ಇದಕ್ಕೆ ಸಣ್ಣ ರವೆ ಬರ್ತೈತಲ್ರಿ, ಬಾಂಬೆ ರವೆ, ಅದನ್ನು ಹಾಕ್ಕೊಂಡ್ರೂ ನಡಿತೈತಿ. ಅದನ್ನು ಹಾಕಿ ಒಂದು 5-10 ನಿಮಿಷ, ಯಾಕಂದ್ರೆ ರವೆ ಎಲ್ಲ ಕುದಿಬೇಕ್ರಿ. ಅದು ಸ್ವಲ್ಪ ರವೆ ಬಿರುಸಿರ್ತೈತಲ್ಲ, ಹೀಗಾಗಿ ಅದನ್ನು ನೀರು ಹಾಕಿ ಕುದಿಯಾಕೆ ಇಟ್ಕೊಂಡೇವಿ. ಇವಾಗ ಏನು ಮಾಡಕತ್ತೇನಂತಂದ್ರೆ ಅದು ಎಲ್ಲ ಏನು ಕುಟ್ಟಿಟ್ಕೊಂಡಿದ್ವಲ್ರಿ ಅದೊಂದು ಸ್ವಲ್ಪ, ಆಮೇಲೆ ಅರ್ಶಿಣ ಪುಡಿ, ಉಪ್ಪು ಹಾಕಿ ಇದನ್ನೆಲ್ಲ ಹಾಕಿ ಮತ್ತೊಂದು 2-3 ನಿಮಿಷ ಇದನ್ನು ಕುದಿಸ್ಕೋಬೇಕು. ಯಾಕಂದ್ರೆ ಶೇಂಗಾ ಅದೆಲ್ಲ ಅದ್ರ ಜೊತೆ ಮಿಕ್ಸ್ ಆಗಬೇಕಲ್ಲ, ಅದ್ರ ಸಂಬಂಧ ಒಂದು ಸ್ವಲ್ಪ ಸಣ್ಣ ಉರಿ ಒಳಗಿದ್ನೆಲ್ಲ ಕುದಿಸ್ಕೋಬೇಕು. ಇವಾಗ ಇದನ್ನೆಲ್ಲ ಕುದಿಸ್ಕೊಂಡು ಕೆಳಗಿಳಿಸಿ ಇದನ್ನೇನು ಮಾಡ್ಬೇಕಂದ್ರೆ ರೀ,
ಒಂದು ಕಟ್ಗೆ ಚಮಚಲ್ಲೇ ಮುಗುಚ್ಕೋಬೇಕ್ರಿ. ಅಂದ್ರೆ ಎಲ್ಲನೂ ಅದ ಫುಲ್ ಎಲೆ ಹಂಗೆ ಇರ್ತೈತ್ರಲ್ಲ ಕುದ್ದಿದ್ದ, ಅದಕ್ಕೆ ಅದನ್ನೇನು ಮಾಡ್ಬೇಕಂದ್ರೆ ಫುಲ್ ಹಿಂಗೇನು ಮಾಡಾಕತ್ತೀವಲ್ಲ ಈ ಥರ ಮಾಡ್ಕೋಬೇಕ್ರಿ. ಇದನ್ನು ನಾವು ಕಡ್ಗೊಲ್ಲೇ ಮಾಡ್ಕೊಳಕತ್ತೀವಿ, ಕಟ್ಗೆ ಚಮಚಲ್ಲೇ ಮಾಡ್ಕೊಂಡ್ರೂ ನಡಿತೈತಿ. ಹಿಂಗೆ ಅದೆಲ್ಲ ಸ್ಮ್ಯಾಶ್ ಆಗಬೇಕ್ರಿ. ಆ ಥರ ಅದನ್ನೆಲ್ಲ ಏನು ಮಾಡ್ಬೇಕಂದ್ರೆ ಸಣ್ಣಂಗೆ ಈ ಥರ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನು ಅಂದ್ರೆ ಕಲ್ಲಾಗ ಅರ್ಧರ್ಗತ್ತೆ ಮಾಡ್ಕೋಬೇಕು ಇದನ್ನು. ಇವಾಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳಕತ್ತೇವ್ರಿ. ಹಿಂಗೆ ಹಾಕ್ಕೊಂಡು ಸ್ವಲ್ಪ ಡಲ್ ಅನ್ನಿಸ್ತು, ಅದಕ್ಕೆ ಅರಿಶಿಣ ಪುಡಿ ಒಂಚೂರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಪುಂಡಿ ಪಲ್ಯ ರೆಡಿ ಆಯ್ತು ರೀ. ಇದು ಇವಾಗ ಇದ್ರ ಜೊತೆ ಬಿಸಿ ರೊಟ್ಟಿ ಇದ್ರೆ ಆಯ್ತು ರೀ, ಮತ್ತೇನು ಬೇಡ. ಬಿಸಿ ಪುಂಡಿ ಪಲ್ಯ ಮತ್ತು ರೊಟ್ಟಿ ತಂಗಳದು ಇರಲಿ ಬಿಸಿ ಇರಲಿ ನಡಿತೈತೆ ರೀ. ನಾವು ಬಿಸಿ ರೊಟ್ಟಿ ಮಾಡ್ಕೊಂಡಿದ್ವಿ. ಇವತ್ತಿನ ವ್ಲಾಗ ಹಿಂಗಿತ್ತು ರೀ. ನಿಮ್ಗೇನಾರ ನನ್ನ ವೀಡಿಯೋಸ ಇಷ್ಟ ಆಗಿದ್ದು ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ ಎಲ್ರಿಗೂ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.